ಪಾದ ಪದ್ಮಗಳೇ ನಮಗಾಶ್ರಯ. ಜೀಮೂತದ ಚಕೋರ ಪಕ್ಷಿಯಂತೆ ನಾವಿಬ್ಬರು ಸೇರಿ ತಮ್ಮನ್ನು ಆಶ್ರಯಿಸಿದೆವು. ಕಾಂತ, ಆದ ಕಾರಣ ನೀನು ಹೋಗುವುದೆಲ್ಲಿಗೆ ತಿಳಿಸಬೇಕು ಕಾಂತ ಮಹಾಗುಣವಂತ. ಚಂದಕರ ಸುಂದರಿ ಅತಿಶಯದಿಂದ ಸುಂದರಿ ಗಂಡ ಕೌರವನ್ನ ಪಟ ಗಡರ ಕನ್ನ ದ್ರೋಣಾದಿಗಳನ್ನ ಇವರನ್ನ ಪಟವಿಗೆ ಕಡಿಮೆ ಬರವರಿಗೆ ಈ ಅನ್ನ ಕೋಪವನ್ನು ಸಹಿಸಲಾಗದೆ. ಹೌದು ಪ್ರಿಯ. ಉದ ರಾಜಮುಖಿಯೇ ತಡ ಮಾಡದ ನನ್ನ ಗೃಹದಡಿಗೆ ತೆರಳಬಹುದು. ಮುದ್ದ ಮುಖಿಯಾದ ಪದ್ಮಾಕ್ಷಿಯೇ ಕಾಂತ, ಪದ್ಮಹಿಂವದಡಿಗೆ ರೇಜಾರದ್ದನಾಗಿ ಹೋಗುವ ಸುಭದ್ರಿಯ ಕುಮಾರನ ಅಗ್ನಬದ್ಧರಾಗ ತದ್ಗೃಹದ ಅದ್ದು ಬೆಳೆದದೆ ಪಾಠ ಕುಲಾತ್ರಿಗಳನ್ನು ಕಿತ್ತು ಬೀಸಾಡುವ ಮಾತಲ್ಲಿ ಶಾಲೆಯಡಿಗೆ ಬುದ್ಧಿ ಶೂನ್ಯನಾಗಿ ಬಂದಿರುವಲ್ಲ ಅವರದು ತತ್ಬುದ್ಧಿಯಿಂದ ನನ್ನ ಗೃಹದಡಿಗೆ ತೆರಳುವಂತ ಆಕೆಯಾದ ರಮಣಿ ಮೋಹನಾಭರಣೆ. ಮೋಹನಾಭರಣ, ಮೋಹನಾಭರಣೆ, ಮೋಹನಾಭರಣ, ಮೋಹನೇ ಭರಣಿ. ನನ್ನನ್ನು ಹೋಗು ಎಂದು ಹೇಳಿದೆಯಾ? ಹೌದು ಸುಂದರಿ. ಸರ್ವತ ಹೋಗುವುದಿಲ್ಲ ಪ್ರಿಯ. ನೀನೇ ಇಲ್ಲಿದ್ದಿ, ನೀನೇನು ಮಾಡಬೇಕಂತೆ? ನೀನು ಹೋಗುವುದಕ್ಕೆ ಹಟ್ಟನಲ್ಲಿ ನೀನು ಎಷ್ಟು ಅಡ್ಡ ನಿಂತರೂ ನಾನು ಹೋಗುವುದನ್ನು ಬಿಡುವುದಿಲ್ಲ ಸುಂದರಿ. ಹೌದು ಸುಂದರಿ, ಅದೇನು ಚೆನ್ನಾಗಿ ಹೇಳ. ಅದೇನು ಚೆನ್ನಾಗಿ ಹೇಳ. ಗುಣದವನಾದರೆ ಎನ್ನನ್ನು ಹೇಳು ಮಾಟವನ್ನ ಗಾಂಧೆ ಹೇಳಬೇಕು. ಹೇಳು ಸುಂದರಿ. ಅಭಿಮಾನ್ಯು ಉತ್ತರಿ, ಅಭಿಮಾನ್ಯು ಉತ್ತರಿ, ಪ್ರಿಯ ಹೇಳಿನ ಕೇಳು. ಅದನ್ನು ಚೆನ್ನಾಗಿ ಹೇಳು. ಕೊಲೆಗಾತಕನು ಬಹುಘಾತಕನು, ಘಾತಕನು ಬಹುಘಾತಕನು, ಕೇಳೆನ್ನ ಮಾತನ್ನ. ಓ ಭಾರತ ದೇವ ಕುಮಾರ ಸುಂದರ